ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸರಿಯೋ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಬಲೋ ಭಾರತ್ ಮಾತಾ ಕಿ ಭಲಾ ಭಾರತ್ ಮಾತಾ ಕಿ ಭಲಾ ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಭಲಾ ಭಾರತ್ ಮಾತಾ ಕಿ ಭಲಾ ಭಾರತ್ ಮಾತಾ ಕಿ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ನೇರ ನೇಮಕಾತಿ ಎಲ್ಲಿವರೆಗೆ ಹೋರಾಟ ಭಲಾ ಭಾರತ್ ಮಾತಾ ಕಿ ಭಲಾ ಭಾರತ್ ಮಾತಾ ಕಿ ಗುತ್ತಿಗೆ ಪದ್ಧತಿಯನ್ನು ಸಮಾನ ಕೆಲಸಕ್ಕೆ ಭಲಾ ಭಾರತ್ ಮಾತಾ ಕಿ ಭಲಾ ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಇವತ್ತಿನ ದಿನ ಏನ್ ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ, ಬೀದರ್ ಮಾದರಿಯ ಸೊಸೈಟಿಯನ್ನು ರಚನೆ ಮಾಡಬೇಕಂತೇಳಿ ಆ ಒಂದು ಚಿಂತನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೈಬಿಟ್ಟು ಎಲ್ಲ ನೌಕರರನ್ನು ಒಳಗುತ್ತಿಗೆ ನೌಕರರನ್ನಾಗಿ ಮಾಡಬೇಕಂತೇಳಿ ನಮ್ಮದೊಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆಗೆ ನಮಗೆ ಸೇವಾ ಭದ್ರತೆ ಬೇಕು ಮತ್ತು ಪ್ರತಿ ತಿಂಗಳು ವೇತನ ಬೇಕು. ಎಲ್ಲ ಒಂದು ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ 8 ತಿಂಗಳ 3 ತಿಂಗಳಿಂದ ಪಗಾರ ಆಗಿಲ್ಲ. ಆ ಒಂದು ಕಾರಣಕ್ಕೆ ತಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತಿದೆ. ಈ ಒಂದು ಎಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವೊಂದಿನ ಇವತ್ತಿನ ಸ್ಟ್ರೈಕ್ ಹಮ್ಮಿಕೊಂಡೇವಿ. ಆ ಒಂದು ಕಾರಣಕ್ಕೆ 10 ವರ್ಷ 11 ವರ್ಷ 15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು, ಒಂದು ಬೇಡಿಕೆ ನಮ್ಮದು. ಮತ್ತು ಹೊರಗುತ್ತಿಗೆ ಆಧಾರ ಏಜೆನ್ಸಿ ಥ್ರೂ ನಮಗೆ ಕೆಲಸಕ್ಕೆ ತಗೋತಾ ಇದ್ದಾರೆ. ಸುಮಾರು ನಮ್ಮ ಸ್ಯಾಲ್ರಿಯನ್ನು ಅಲ್ಲಿ ಕಟ್ಟಾಗಿ ಏಜೆನ್ಸಿಗೆ ಹೋಗ್ತಾ ಇದೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸುಮಾರು ವಿಧೇಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವೈದ್ಯಕೀಯ ಒಂದು ಸೌಲಭ್ಯ ಬೇಕು, ನಮಗೆ ಸೇವಾ ಭದ್ರತೆ ಬೇಕು. ಎಲ್ಲ ರೀತಿಯಿಂದ ಸರ್ಕಾರಿ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಯಾವುದು ಕೂಡ ಕೆಲಸಕ್ಕೆ ಚ್ಯುತಿ ಬರದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಹಕ್ಕು ಇದು ಮೂಲಭೂತ ಹಕ್ಕಾಗಿದೆ. ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವತ್ತು ಸರ್ಕಾರದವ್ರು ಕೊಡಲೇಬೇಕು ಅಂತ ನಾವು ಎಲ್ಲರ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ವೈದ್ಯಕೀಯ ಸೌಲಭ್ಯ ಬೇಕು, ಬೇರೆ ಬೇರೆ ಸಮಸ್ಯೆ ಇರ್ತಾವೆ ಮಹಿಳೆಯರಿಗೆ, ಅದಕ್ಕೆ ಸರ್ಕಾರದವ್ರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಭಾರತಿ ಅಂತ ಹೇಳಿ. ಸಮಾನ ಕೆಲಸಕ್ಕೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ. ರಾಜ್ಯ ಸರ್ಕಾರಿ ಕಾಯಮಿತರ ನೌಕರರ ಒಕ್ಕೂಟ ಇವತ್ತಿನ ದಿನ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸುವ ಕುರಿತು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. ಪ್ರಮುಖವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೀವಿ ಸರ್. ಕಾಯಮೇತರ ನೌಕರರು ಕಾಯಂ ಮಾಡಲು KCSR ನಿಯಮಾವಳಿಗೆ ತಿದ್ದುಪಡಿ ತಂದು ಅನುಭವದ ಆಧಾರದ ಮೇಲೆ ಕಾಯಂ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹೊರಗುತ್ತಿಗೆ
ಕಾರ್ಮಿಕರ ವೇತನ ಪಾವತಿಸಲು ತೀರ್ಮಾನಿಸಿರುವ ಬೀದರ್ ಮಾದರಿಯ ಕಾರ್ಮಿಕ ಸಹಕಾರಿ ಸಂಘ ರಚನೆಯನ್ನು ಕೂಡಲೇ ಈ ವ್ಯವಸ್ಥೆಯನ್ನು ಕೈಬಿಟ್ಟು ನಮಗೆ ಒಳ ಗುತ್ತಿಗೆಯನ್ನು ಮಾಡಬೇಕಂತ ನಮ್ಮ ಪ್ರಮುಖವಾದಂಥ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ನೌಕರರು ಕಾಯಂ ಆಗುವ ತನಕ ಹೊರ ಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ಪಾವತಿ ಅಡಿಯಲ್ಲಿ ತರಬೇಕು, ಸೇವಾ ಭದ್ರತೆಯನ್ನು ಖಾತ್ರಿಪಡಿಸಬೇಕಂತ ನಮ್ಮದೊಂದು ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹುದ್ದೆ ಕಾಯಂ ಆಗುವ ತನಕ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್. ಇದೇ ರೀತಿ ಹಲವಾರು ಬೇಡಿಕೆಗಳ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀವಿ ಸರ್. ದಯಮಾಡಿ ನಮ್ಮದೊಂದು ಬೇಡಿಕೆಯನ್ನು ತಮ್ಮ ಮೂಲಕ ಈಡೇರಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಸರ್.